ಏನಾಗಿದೆ? ದಿವಾಳಿ ಎಲ್ಲ ಐತೆ ದಿವಾಳಿ ಎಲ್ಲಾಗಿದೆ? ಬಿಜೆಪಿ ಸರ್ಕಾರ ನಾವು ಮಾಡ್ತೀವಿ ಚರ್ಚೆ. ಓಕೆ, ಕೇಂದ್ರದಿಂದ ರಾಜ್ಯಕ್ಕೆ ಏನು ಅಂತ ಹೇಳಿ ಎಲ್ಲರೂ ಚರ್ಚೆ ಮಾಡೋಣ. ಕೇಂದ್ರ ರಾಜ್ಯದ್ದು ಕೇಂದ್ರದ್ದು ಇಷ್ಟೇ ಜವಾಬ್ದಾರಿ ಇದೆ ಈ ದೇಶದ ಉನ್ನತಿನಲ್ಲಿ. ಈ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಕೇಂದ್ರದ್ದು ಇಷ್ಟೇ ಜವಾಬ್ದಾರಿ ಇದೆ. ಕೂತ್ಕೊಳ್ರಿ, ನೀವೇ ಜನಗಳ ವಿರೋಧಿ. ಜನಗಳ ವಿರೋಧಿ ನೀವು ಕೇಂದ್ರ ಸರ್ಕಾರದ ನೀವು ಮಾತಾಡಿ ಇಲ್ವಾ? ಮಂತ್ರಿ ಅವರೇ, ಏನ್ ನೀವು ಮಾಡಿದೀರಿ? ಮಂತ್ರಿ ಅವರೇ ತಾವು ಮಾತಾಡಿ ಕೂತ್ಕೊಳ್ತಾರೆ. ಕೆಲ್ಸಕ್ಕೆ ಬಾರ್ದ ಇವೆಲ್ಲ ತಂದಿದೆ, ನಮ್ಮ ಸರ್ಕಾರ ತಂದಿದೆ, ಮಾತಾಡ್ತಾರೆ. ನೀವು ಸ್ಟಾರ್ಟ್ ಮಾಡಿ. ನಮ್ ಶಿವಲಿಂಗ ಏನಾಗಿದೆ ನಿಮ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರ ಚಂದ್ರಪ್ಪ ಕೂತ್ಕೊಳ್ಳಮ್ಮೆ. ಅದು ನಿಗಮದ ರೀತಿ ಚರ್ಚೆ ಮಾಡ್ತೀರಿ. ನಂದಾದ್ರೆ ಆಮೇಲೆ ನೀವು ಬರ್ಲಿಲ್ಲ ಒಳಗಡೆ ಮೀಟಿಂಗ್ಗೆ, ಬರ್ಲಿಲ್ಲ, ಆಮೇಲೆ ಮಾತಾಡುವಂತ. ಸೆಕೆಂಡ್ ಅಧ್ಯಕ್ಷರೇ, ನಾವು ಈ 5 ಗ್ಯಾರಂಟಿಗಳು ಕೊಟ್ಟ ಉದ್ದೇಶ ಈ ದೇಶದಲ್ಲಿ ಏನು ಒಂದು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ. ನಾವು ಹೇಳಷ್ಟು ಕೇಳಿಲ್ಲ ಅಂದ್ರೆ ಬಿಡಿ, ನನಗೆ ಉತ್ತರ ಹೇಳಕ್ ಅವಕಾಶ ಇದೆ. ಕರೆದಿದ್ದಾರೆ, ನಾನು ಮಾಡ್ತಾರೆ. ಕೂತ್ಕೊಳ್ಳಿ, ತಾಳ್ಮೆಯಿಂದ ಸ್ವಲ್ಪ ಇರಿ. ನೀವು ಯಾಕೆ ಅವರಾಡ್ದಂಗೆ ಆಡ್ತಾ ಇದ್ದೀರಾ? ಅಧ್ಯಕ್ಷರೇ, ನಾವು ಬೆಲೆ ಏರಿಕೆಯಿಂದ ಈ ದೇಶದ ಜನ ತತ್ತರಿಸ್ತಾ ಇದ್ರು. ಆ ದೃಷ್ಟಿಯಿಂದ ನಾವು ಇಡೀ ಭಾರತದ ಉದ್ದಗಲೂ ಕೂಡ ಪ್ರವಾಸ ಮಾಡಿ ಪ್ರತಿಯೊಂದು ಪದಾರ್ಥ ಕೂಡ ಜಾಸ್ತಿ ಆಗ್ತಿದೆ, ಜನಕ್ಕೆ ಏನಾದ್ರು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ವ್ಯವಸ್ಥೆಗೆ ಬಂದು 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ. ಬೇಕಾದಷ್ಟು ಟೀಕೆ ಬಂತು, ಟಿಪ್ಪಣಿ ಬಂತು. ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡುದಿಲ್ಲ ಅಂತ ನಮ್ಮ ಯಡಿಯೂರಪ್ಪ ಸಾಹೇಬರು ಹೇಳಿದ್ರು. ಇದು ನಿಮ್ ಕೈಲಿ ಸಾಧ್ಯನಾ ಅಂತ ಹೇಳಿದ್ರು. ಸೊ ನಾವು ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನನೇ ಬಂದು ನಾವು 10 ಜನ ಇಲ್ಲೇನು ಫ್ರಂಟ್ ಲೈನ್ ಅಲ್ಲಿ ಕೂತಿದ್ದೀವಿ, ಕ್ಯಾಬಿನೆಟ್ ಅಲ್ಲೇ ಫಸ್ಟ್ ಡೇನೆ ನಾವು ಇದನ್ನ ಆರ್ಡರ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿ. ನಮಗೂ ಗೊತ್ತಿದೆ ಫೈನಾನ್ಷಿಯಲಿ ಒಂದು ರಾಜ್ಯಕ್ಕೆ 52,000 ರಿಂದ 56,000 ಕೋಟಿ ರೂಪಾಯಿ ಹೋಗ್ಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ ಅಂತೇಳಿ ಆಲ್ಮೋಸ್ಟ್ 20% ಆಫ್ ದಿ ಬಜೆಟ್ ಕೊಡಬೇಕು ಅಂತ ನಮ್ಗೆ ಅರಿವಿದೆ. ಬಟ್ ನಮ್ಗೆ ಜನರ ಕಲ್ಯಾಣ ಮುಖ್ಯ. ಜೀವ ಇದ್ರೆ ಜೀವನ, ಜೀವ ಇಲ್ಲಾಂದ್ರೆ ಜೀವನ ಹೆಂಗೆ? ಜನ ಸತ್ತವ್ರು. ನಾನು 1,100 ರೂಪಾಯಿ ಇದು ಗ್ಯಾಸ್ ಬೆಲೆ ಆಗೋಗ್ಬಿಡ್ತು. ಪ್ರತಿಯೊಂದು ಮಾಮೂಲಿ ಅಡುಗೆ ಎಣ್ಣೆ ಬೆಲೆ 90 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗೋಯ್ತು. ಸೊ ಹಿಂಗೆ ಎಲ್ಲ ಬೆಲೆಗಳು, ಸಿಮೆಂಟ್ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗೋದಾಗ ನಾವು ಜನರಿಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಬೇಕಾದಷ್ಟು ಟೀಕೆ ಮಾಡಿದ್ರು. ಈಗ ಅಲ್ಟಿಮೇಟ್ಲಿ ಎಲ್ಲ ರಾಜ್ಯಗಳು, ಬಿಜೆಪಿ ರಾಜ್ಯಗಳು, ಇವತ್ತು ನೀವು ಮೊನ್ನೆ ಡೆಲ್ಲಿಲಿ ನೋಡಿದ್ರಿ, ಮಹಾರಾಷ್ಟ್ರ ನೋಡಿದ್ರಿ, ಮಧ್ಯಪ್ರದೇಶ ನೋಡಿದ್ರಿ. ಗ್ಯಾರಂಟಿಗೆ ನಮ್ದು ವಿರೋಧ ಅಲ್ಲ, ನೀವು ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರಲ್ಲ ಅಂತ ವಿರೋಧ. ಗ್ಯಾರಂಟಿ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಅಧ್ಯಕ್ಷರೇ, ಪ್ರಾರಂಭದಲ್ಲಿ ಒಂದ್ ನಿಮಿಷ ಪ್ರಾರಂಭದಲ್ಲಿ ಗ್ಯಾರಂಟಿಗೆ ವಿರೋಧ ಮಾಡಿದ್ರು, ಆಮೇಲೆ ನಾವು ಇಂಪ್ಲಿಮೆಂಟ್ ಮಾಡಿದ್ವು, ಜನರಿಗೆ ತಲುಪ್ತು. ನಾವು 1ನೇ ದಿನದಿಂದನೂ ಗ್ಯಾರಂಟಿಯನ್ನು ವಿರೋಧ ಮಾಡಿಲ್ಲ. ತೆಗಿಸಿ ನೋಡ್ರಿ, ಯಾವಾಗ ವಿರೋಧ ಮಾಡೇವಿ ನಾವು? ಯಾವಾಗ ವಿರೋಧ ಮಾಡಿಲ್ಲ ಗ್ಯಾರಂಟಿಗೆ. ಉತ್ತರ